ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧ ಆರೋಪ ಪ್ರಕರಣ. ಜೆಡಿಎಸ್ ಮಾಜಿ ಶಾಸಕನ ವಿರುದ್ಧದ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಶಾಸಕರ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರೋ ಅಂತದ್ದು ಅನ್ನದಾನಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ದೂರುದಾರ ಪ್ರಸನ್ನ ಕುಮಾರ್ ವಿರುದ್ಧ ಪ್ರಸನ್ನ ಕುಮಾರ್ ಅವರ ಪತ್ನಿಯಿಂದಲೇ ದೂರು ಈಗ ದಾಖಲಾಗಿದೆ. ಮಂಡ್ಯ ಎಸ್ಪಿ ಕಚೇರಿಗೆ ತೆರಳಿ ದೂರನ್ನ ದಾಖಲಿಸಿದ್ದಾರೆ. ಅವರ ಪತ್ನಿ ತನ್ನ ಪತಿಗೆ ಅಕ್ರಮ ಸಂಬಂಧ ಇದೆ ಅಂತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ಜೆಡಿಎಸ್ನ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ವಿರುದ್ಧ ಕೇಳಿ ಬಂದಂತ ಆರೋಪ ಈಗ ಬಿಗ್ ಟ್ವಿಸ್ಟ್. ಕಾರಣ ಏನಂತ ಹೇಳಿದ್ರೆ, ದೂರುದಾರ ಯಾರಿದ್ರೋ ಅವರ ಪತ್ನಿಯೇ ಈಗ ಎಸ್ಪಿ ಕಚೇರಿಗೆ ತೆರಳಿ ತನ್ನ ಪತಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಒಟ್ಟಾರೆ ಪ್ರಕರಣ ಯಾವ ರೀತಿ ವಿವರಿಸ್ತೀರಿ? ಖಂಡಿತ ಮಧುಸೂದನ್, ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ದಿಶಾ ಸಭೆಗೆ ಆಗಮಿಸಿದ್ರು ಮಂಡ್ಯಕ್ಕೆ. ಆ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಎಂಬ ವ್ಯಕ್ತಿ, ಮಳವಳ್ಳಿ ಮೂಲದ ವ್ಯಕ್ತಿ, ತನ್ನ ಪತ್ನಿ ಮಾಜಿ ಶಾಸಕರಾದಂತಹ ಅನ್ನದಾನಿ ಅವರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾಳೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರ ಬಳಿ ನನಗೆ ನ್ಯಾಯವನ್ನು ದೊರಕಿಸ್ಕೊಡಿ, ನನಗೆ ಡಿವರ್ಸ್ ಅನ್ನ ಕೊಡಿಸಿ ಎಂಬ ನಿಟ್ಟಿನಲ್ಲಿ ಏನು ಕುಮಾರಸ್ವಾಮಿ ಅವರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದ. ಇದೀಗ ಆ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ತಿರುವು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಏನು, ಪ್ರಸನ್ನ ಕುಮಾರ್ ತನ್ನ ಪತ್ನಿ ಮತ್ತು ಅನ್ನದಾನಿ ಅವರ ವಿರುದ್ಧ ಆರೋಪ ಮಾಡಿದ್ರು. ಇದೀಗ ಅವರ ಪತ್ನಿಯೇ ಇದೀಗ ಪ್ರಸನ್ನ ಕುಮಾರ್ ಅವರ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು. ಮಂಡ್ಯ ಎಸ್ಪಿ ಕಚೇರಿಗೆ ಬಂದು ಎಸ್ಪಿ ಅವರಿಗೆ ಒಂದು ದೂರನ್ನ ಕೂಡ ಕೊಟ್ಟಿರುವಂಥದ್ದು. ಆ ಒಂದು ದೂರಿನಲ್ಲಿ ಪ್ರಸನ್ನ ಕುಮಾರ್ ಅವರ ಮೇಲೆ ಒಂದಷ್ಟು ಗಂಭೀರ ಆರೋಪಗಳನ್ನ ಇದೀಗ ಆ ಮಹಿಳೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಪ್ರಸನ್ನ ಕುಮಾರ್ ಅವರಿಗೆ ಅಕ್ರಮ ಸಂಬಂಧ ಇದೆ, ನನಗೆ ಮತ್ತು ಅನ್ನದಾನಿ ಅವರಿಗೆ ಯಾವುದೇ ರೀತಿ ಅಕ್ರಮ ಸಂಬಂಧ ಇಲ್ಲ, ನಮಗೆ ಪರಿಚಯ ಅಷ್ಟೇ, ಒಬ್ಬ ಜನಪ್ರತಿನಿಧಿ ಅಂದ ಬಳಿಕ ಅವರು ಪರಿಚಯ ಇದ್ದೇ ಇರ್ತಾರೆ. ಮಾಜಿ ಶಾಸಕ ಅನ್ನದಾನಿ ಅವರು ಕೂಡ ಪರಿಚಯ, ಇದೇ ರೀತಿ ಈಗಿನ ಶಾಸಕರು ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಆ ಕ್ಷೇತ್ರಕ್ಕೆ ಎಂಬ ನಿಟ್ಟಿನಲ್ಲಿ ಆ ಮಹಿಳೆ ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ತನ್ನ ಪತಿಯ ವಿರುದ್ಧ ಇದೀಗ ಮಹಿಳೆ ಹಲವಾರು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಅಂದ್ರೆ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದ, ಅವರ ಮನೆಯವರೆಲ್ಲರೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ರು. ನನಗೆ 2 ವರ್ಷದ ಮಗು ಇದ್ದಂಥ ಸಂದರ್ಭದಲ್ಲಿ ಮನೆಯಿಂದ ಹೊರ ಹಾಕಿದ್ರು. ಅಂದಿನಿಂದ ಪ್ರಸನ್ನ ಕುಮಾರ್ ನಮ್ಮನ್ನ ನೋಡ್ಕೊಂಡೇ ಇಲ್ಲ, ನಮ್ಮ ಜೀವನಕ್ಕೂ ಕೂಡ ಯಾವುದೇ ರೀತಿ ಸಹಾಯವನ್ನು ಮಾಡಿಲ್ಲ. ಇದೀಗ ಆ ವ್ಯಕ್ತಿ ಪ್ರತ್ಯಕ್ಷವಾಗಿದ್ದಾನೆ. ಇದೆಲ್ಲವೂ ಕೂಡ ನನ್ನ ಮೇಲೆ ಮಾಡಿರುವಂಥ ಆರೋಪ ಎಲ್ಲವೂ ಕೂಡ ಸುಳ್ಳು. ಅಷ್ಟೇ ಅಲ್ಲ, ನನಗೆ ಯಾವುದೇ ರೀತಿ ಅಪಾರ್ಟ್ಮೆಂಟ್ ಕೂಡ ಇಲ್ಲ, ಯಾವುದೇ ರೀತಿ ಮನೆ ಇಲ್ಲ. ಆ ನಿಟ್ಟಿನಲ್ಲಿ ಈ ರೀತಿಯ ಗಂಭೀರ ಆರೋಪಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಷ್ಟೇ ಅಲ್ಲ, ಮತ್ತೊಂದು ಆರೋಪವನ್ನು ಮಾಡಿರುವಂಥದ್ದು ಪ್ರಸನ್ನ ಕುಮಾರ್ ಅವರ ವಿರುದ್ಧವೇ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು. ಆತನಿಗೆ ಯಾವುದೇ ರೀತಿ ನಾನು 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿಲ್ಲ ಏನೋ ವಿಚ್ಛೇದನ ಕೊಡೋದಕ್ಕೆ, ಅವೆಲ್ಲವೂ ಕೂಡ ಸುಳ್ಳು. ಆತನೇ ಒಂದಷ್ಟು ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡಿದ್ದೇನೆ, ನಾನು ಅದರ ಬಗ್ಗೆ ಮಾತನಾಡಲ್ಲ. ಯಾಕೆಂದ್ರೆ ಒಂದು ಮಹಿಳೆಯ ಒಂದು ಜೀವನವೂ ಕೂಡ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಅದರ ಬಗ್ಗೆ ಮಾತನಾಡಲ್ಲ. ಸದ್ಯಕ್ಕೆ ನಾನು ಮಂಡ್ಯ ಎಸ್ ಪಿ ಅವರಿಗೆ ದೂರನ್ನ ಕೊಟ್ಟಿದ್ದೇನೆ, ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಇದೀಗ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಹೀಗೆ ಹಲವಾರು ಆರೋಪಗಳನ್ನ ಸದ್ಯ ಆ ಮಹಿಳೆ ಮಾಡ್ತಾ ಇರುವಂಥದ್ದು ಈ ಒಂದು ಪ್ರಕರಣಕ್ಕೆ ಮತ್ತೊಂದು ತಿರುವು ಪಡ್ಕೊಂಡಂತೆ ಆಗಿದೆ. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಈ ಒಂದು ಜಟಾಪಟಿ ಏರ್ಪಡುತ್ತೆ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಸದ್ಯ ಇದೀಗ ಅನ್ನದಾನಿ ಅವರು ಕೂಡ ಈ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಪ್ರಸನ್ನ ಕುಮಾರ್ ಅವರು ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಅವರ ಮುಂದೆ ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಇದೀಗ ಪ್ರಸನ್ನ ಕುಮಾರ್ ಅವರ ಪತ್ನಿಯೇ ಒಂದು ತಿಲಾಂಜಲಿ ಹೇಳುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.